ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಹಿರೇಮಠ್, ಸೈಕಿಯಾಟ್ರಿಸ್ಟ್ ಹುಬ್ಳಿಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಹೋದ ಎಪಿಸೋಡಲ್ಲಿ ನಾವು ರಮಣನ ಒಂದು ಕಷ್ಟಕರ ಜೀವನ, ಪ್ಯಾನಿಕ್ ಅಟ್ಯಾಕಿನ ಜೊತೆ ಅದ್ರ ಬಗ್ಗೆ ನೋಡಿದ್ವಿ. ಈ ಎಪಿಸೋಡಲ್ಲಿ ನಾವು ಪ್ಯಾನಿಕ್ ಅಟ್ಯಾಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಎಪಿಸೋಡ್, ರಮಣನ ಎಪಿಸೋಡ್ ಬೇಕಂತಂದ್ರೆ ಕೆಳಗೆ ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿರಿ. ಹಂಗಾರೆ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು? ಪ್ಯಾನಿಕ್ ಅಟ್ಯಾಕ್ ಅಂತಂದ್ರೆ ಹಠಾತ್ತಾಗಿ ವಿಪರೀತವಾಗಿ ಹೆಚ್ಚುವ ಭಯ, ಅಸಮಾಧಾನ, ಎಸ್ಪೆಷಲಿ ಜೀವ ಭಯ. ಅದರ ಚಿಹ್ನೆಗಳಂತಂದರೆ ಹಾರ್ಟ್ ಬೀಟ್ ಸಿಕ್ಕಾಪಟ್ಟೆ ಫಾಸ್ಟಾಗಿ, ಸಿಕ್ಕಾಪಟ್ಟೆ ಹೆಚ್ಚಿಗೆ ಹೃದಯ ಬಡಿತ ಆಗೋದು, ಯಾರೋ ಕುತ್ತಿಗೆ ಹಿಚ್ಚಿದಂಗೆ ಆಗೋದು, ಎದೆ ಮೇಲೆ ಯಾರೋ ಬಂದು ಕುಂತಂಗೆ ಆಗೋದು, ಉಸಿರು ಸಾಕಾಗದೇ ಇರೋದು, ಹೊಟ್ಟೆಗೆ ಒಂಥರ ಸಂಕಟ, ತಳಮಳ, ವಾಂತಿ ಬಂದಂಗೆ ಆಗೋದು, ಲೈಟ್ ಹೆಡೆಡ್ನೆಸ್, ಚಕ್ರ ಬಂದಂಗೆ ಆಗೋದು, ಇಂಬ್ಯಾಲೆನ್ಸ್ ಆಗೋದು, ಅದಾದಮೇಲೆ ಕೈಕಾಲು ನಡುವುದು, ಕೈಕಾಲು ತಣ್ಣಗಾಗೋದು, ಎದೆ ನೋವು, ಒಂಥರ ಅಸಮಾಧಾನ, ಒಂಥರ ಇಂಪೆಂಡಿಂಗ್ ಡೂಮ್, ಇದೇನು ನಾನು ಬದುಕೋದಿಲ್ಲ, ಸತ್ತ ಹೋಗ್ಬಿಡ್ತೀನಿ ಅನ್ನುವಂಥ ಒಂದು ಫೀಲಿಂಗ್ ಭಾರಿ ರ್ಯಾಪಿಡಾಗಿ ಆಗ್ತಿತ್ತು. ಸುಮ್ಮನೆ ಕುಂತಿರ್ತಾನೆ ಮನುಷ್ಯ, ಸಡನ್ನಾಗಿ ಇವು ಸಿಂಪ್ಟಮ್ಸ್ ಶುರು ಆಗ್ತಾವೆ, ಭಾರಿ ಹೆಚ್ಚಿಗೆ ಆಗ್ತಾವೆ, ಮತ್ತು ನಿಧಾನವಾಗಿ ಕಡಿಮೆ ಹಾಕೊಂಡು ಬರ್ತಾವೆ. ಇದಕ್ಕೆ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಒಂದು 10-15 ನಿಮಿಷ ಈ ಪ್ಯಾನಿಕ್ ಅಟ್ಯಾಕ್ ಇರ್ತೈತಿ. ಗ್ರ್ಯಾಜುವಲಿ ಅದು ಕಡಿಮೆ ಹಾಕುವಂತ ಹೋಗ್ತೈತಿ. ಆದರೆ ಈ ಪ್ಯಾನಿಕ್ ಅಟ್ಯಾಕ್ ಅನ್ನೋದು ಒಂದು ಭಾರಿ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ಒಂಥರ ಜೀವ ಭಯ ಉಂಟು ಮಾಡುವಂತಹ ಎಕ್ಸ್ಪೀರಿಯನ್ಸ್. ಅವಾಗ ಮನುಷ್ಯ ಅದನ್ನು ಆ್ಯಂಟಿಸಿಪೇಟ್ ಮಾಡ್ತಾನೆ, ಇನ್ನೊಂದ್ಸಲ ಆಗುತ್ತೇನೋ, ಆದ್ರೆ ಹೆಂಗೆ ಅಂಥೇಳಿ. ಹೀಗಾಗಿ ಅವನೇನು ಮಾಡ್ತಾನೆ, ತನಗೆ ಯಾವ ಜಾಗ ಸೇಫ್ ಅನಿಸ್ತೈತಿ, ಯಾವ ಜಾಗದಾಗ ಇದ್ರೆ ಅವನಿಗೆ ಹೆಲ್ಪ್ ಸಿಗಬಹುದು ಅಂತ ಅನಿಸ್ತೈತಿ, ಅದೇ ಜಾಗಕ್ಕೆ ಕನ್ಫೈನ್ ಆಗಕ್ಕೆ ಅವನು ಇಷ್ಟಪಡ್ತಾನೆ. ಎಲ್ಲಿಂದ ಎಸ್ಕೇಪ್ ಅಥವಾ ಹೆಲ್ಪ್ ಸಿಗದೇ ಇರುವಂಥ ಜಾಗ ಐತೆ ಅಲ್ಲಿ ಹೋಗೋಕೆ ಇಷ್ಟಪಡಲಿಕ್ಕಿಲ್ಲ. ಮನ್ಯಾಗ ಇರಬಹುದು, ಫಂಕ್ಷನ್ಸನ್ನು ಅವಾಯ್ಡ್ ಮಾಡ್ಬೋದು, ಒಬ್ಬನೇ ತಿರುಗಾಡೋದನ್ನು ಅವಾಯ್ಡ್ ಮಾಡ್ಬೋದು. ಈ ಥರ ಒಂಥರ ಮಾಲ್ಅಡಾಪ್ಟಿವ್ ಬಿಹೇವಿಯರ್ ಶುರು ಆಗ್ತೈತಿ ಆ ಮನುಷ್ಯನಲ್ಲಿ. ಆಮೇಲೆ ಈ ಮಾಲ್ಅಡಾಪ್ಟಿವ್ ಬಿಹೇವಿಯರ್ ಅದರ ಜೊತೆಗೆ ಪದೇ ಪದೇ ಈ ಪ್ಯಾನಿಕ್ ಅಟ್ಯಾಕ್ಸ್ ಆಗುವ ಕಂಡೀಷನ್ನ ನಾವು ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ 100ರಲ್ಲಿ 3 ಮಂದಿಗೆ ಪ್ಯಾನಿಕ್ ಡಿಸಾರ್ಡರ್ ಇರ್ತೈತಿ. ಆಮೇಲೆ 10ರಾಗ 3 ಮಂದಿ ಅಟ್ಲೀಸ್ಟ್ ಒಂದು ಪ್ಯಾನಿಕ್ ಅಟ್ಯಾಕನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇದನ್ನು 2 ಥರ ವಿಂಗಡಿಸಬಹುದು ಗ್ರಾಸ್ಲಿ. ಒಂದು ಎಕ್ಸ್ಪೆಕ್ಟೆಡ್ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿ, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿ. ಎಕ್ಸ್ಪೆಕ್ಟೆಡ್ ಪ್ಯಾನಿಕ್ ಅಟ್ಯಾಕ್ ಅಂತಂದರೆ ಅಲ್ಲೊಂದು ಏನೋ ಟ್ರಿಗರ್ ಇರ್ತೈತಿ. ಅದು ಇಮೋಷ್ನಲ್ ಔಟ್ ಬ್ರೇಕ್ ಇರಬಹುದು, ಔಟ್ ಬರ್ಸ್ಟ್ ಇರಬಹುದು, ಲಾಸ್ ಇರಬಹುದು, ಶಾಕ್ ಇರಬಹುದು, ಆಘಾತದ ಆದಾಗ ಆ ಪ್ಯಾನಿಕ್ ಆಗಬಹುದು. ಆಮೇಲೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಇರ್ತೈತಿ, ಅದಕ್ಕೆ ಟ್ರಿಗರ್ ಇರೋದಿಲ್ಲ, ಯಾವುದೇ ಅಪರೆಂಟ್ ಕಾಸ್ ಇರೋದಿಲ್ಲ, ಆದರೂ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತೈತಿ. ಅದಕ್ಕೆ ಏನು ಕಾರಣ, ಎಂಥ ಕಾರಣ ಸಬ್ಸಿಕ್ವೆಂಟ್ ವೀಡಿಯೋಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ದಯವಿಟ್ಟು ಈ ಎಲ್ಲ ಮಾಹಿತಿಗಳು ನಿಮ್ಗೆ ಬೇಕು ಅಂತಂದರೆ, ಮತ್ತು ಇನ್ನುಳಿದ ಮಾನಸಿಕ ಆರೋಗ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.